ಇನ್ನೊಬ್ಬರನ್ನ ಭೇಟಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಇಂಥ ಭಾಷೆಗಳಲ್ಲಿ ಕಾಮೆಂಟ್ ಮಾಡಬಹುದು ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಬಾಬಾ ಒಂದೇ ನಿಮಿಷ, ಸಂಜಯ್ ಅವರು ಬಂದಿದ್ದಾರೆ, ಬಹುಶಃ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಇಂದ ಬಂದಿದ್ದಾರೆ ಅನ್ನೋ ಮಾಹಿತಿ. ಡೆವಿಲ್ ಸಿನಿಮಾದ ಕಲೆಕ್ಷನ್ ಹಾಗೆ ಅಡ್ವಾನ್ಸ್ ಬುಕಿಂಗ್ ನ ಡೀಟೇಲ್ಸ್ ಹಾಗೆ ಮತ್ತೊಂದು ಮಾರ್ಕ್ ದ ಸಿನಿಮಾ ಅದಿನ್ನೂ ರಿಲೀಸ್ ಆಗಿಲ್ಲ. ಅದರ ಈ ಕಂಪ್ಯಾರಿಸನ್ ಅನ್ನೋದು ಹೆಲ್ದಿ ವೇಲ್ ಮಾಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಇದೆ ಸರ್? ಈ ರೀತಿ ಅಸಭ್ಯ ಪದಗಳನ್ನ ಬಳಕೆ ಮಾಡ್ಕೊಳ್ದಲೆ ಮತ್ತೊಬ್ಬ ಹೀರೋ ಇದಕ್ಕೆ ಸಂಬಂಧನೇ ಇಲ್ಲದೆ ಇರೋ ದುನಿಯಾ ವಿಜಯ್ನ ಟೈರ್ 2 ಹೀರೋ ಅಂತ ಕರೀದಲೆ ಒಂದು ಹೆಲ್ದಿ ವೇ ಅಲ್ಲಿ ಇದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ ಸಂಜಯ್ ಅವರೇ? ಮೇಡಮ್ ಇಲ್ಲ, ನೀವು ಬರೀ ಒಬ್ರದ್ದು ಮಾತ್ರ ತೋರಿಸ್ತಾ ಇದ್ದೀರಾ. ಬೇರೆ ಅಭಿಮಾನಿಗಳು ಮಾಡಿರುವಂತದ್ದು ನನ್ನ ಹತ್ರ ಲಿಸ್ಟ್ ಇದೆ ಸರ್. ಐ ಹ್ಯಾವ್ ಮೋರ್ ದೆನ್ 100 ಸ್ಕ್ರೀನ್ ಶಾಟ್ಸ್, ಮೋರ್ ದೆನ್ 100. ಲೆಟ್ಸ್ ಗೋ ದೇರ್. ಬಟ್ ನಾನ್ ಕೇಳ್ತಿರೋದು, ನಾನ್ ದರ್ಶನ್ ಅಭಿಮಾನಿ ಅಂತಲೂ ಅಲ್ಲ, ಸುದೀಪ್ ಅವರ ಅಭಿಮಾನಿ ಅಂತಲೂ ಅಲ್ಲ. ಇಬ್ಬರು ನಟರ ಚಿತ್ರವನ್ನ ವಿಮರ್ಶೆ ಮಾಡುವ ಸಂದರ್ಭದಲ್ಲಿ ಅಸಭ್ಯ ಪದಗಳ ಬಳಕೆ ಅನಿವಾರ್ಯನಾ? ಮೇಡಮ್ ಈಗ ನಾನು ಅದೇ ಹೇಳ್ತಿರೋದು. ತಮ್ಮ ಹೆಸರು ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ನಿಮ್ ಫೋಟೋನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ನಿಮ್ಮ ಹೆಸರು ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನಾನು ಬಾಯ್ಗೆ ಬಂದಿದ್ದು ನಾನು ಹಾಕ್ತೀನಿ. ಹಾಕ್ತೀನಿ ಸರ್. ನನ್ನ ಬೇಸಿಕ್ ಕಾಮನ್ ಸೆನ್ಸ್, ನನ್ನ ಫೋಟೋ ಬಳಕೆ ಮಾಡ್ಕೊಂಡು ಯಾರಾದ್ರೂ ಪೇಜ್ ಓಪನ್ ಮಾಡಿ ಕೆಟ್ಟ ಪದ ಬಳಕೆ ಮಾಡಿದ್ರೆ ಒದ್ದು ಒಳಗೆ ಹಾಕ್ತೀನಿ. ದಟ್ ಇಸ್ ಅ ರೈಟ್ ಆಸ್ ಅ ಸಿಟಿಸನ್, ಅದು ಕಾಮನ್ ಸೆನ್ಸ್ ಆಸ್ ಅ ಸಿಟಿಸನ್. ನೀವೇ ಮುಂದುವರಿಸಿ ಸಂಜಯ್ ಅವರೇ, ಮುಂದುವರಿಸಿ. ಮೇಡಮ್ ಈಗ ಅದನ್ನೇ ಹೇಳ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಅಷ್ಟು ಜನ ಇದಾರೆ, ಎಷ್ಟು ಜನ ಅಂತ ಹಿಡಿತೀರಾ? ಎಲ್ಲರನ್ನ ಹಿಡಿತೀರಾ? ಈಗ ಪೈರಸಿ ಮಾಡೋದು ತಡೆಯಕ್ ಆಗ್ತಾ ಇಲ್ಲ, ಇದನ್ನ ಹೆಂಗ್ ತಡಿತೀರಾ? ನನ್ನ ಪ್ರಶ್ನೆ. ಸಾಮಾಜಿಕ ಸೀರಿಯಸ್ ಆಗಿ ತಗೋಬೇಡಿ. ನಿಮಗ್ ಸೀರಿಯಸ್ ಆಗಿ ಅನ್ಸಿದ್, ಈಗ ಫಾರ್ ಎಕ್ಸಾಂಪಲ್ ಈಗ ನಾನ್ ನಿಮ್ಗೆ ಏನೋ ಒಂದ್ ಹೇಳ್ತಾ ಇದೀನಿ, ಅದನ್ನ ನೀವು ಕೇಳಿಸ್ಕೊಂಡ್ರೆ ತಾನೆ ಅದಕ್ಕೊಂದ್ ಅರ್ಥ. ಕೇಳಿಸ್ಕೊಂಡ್ಬಿಡಿ, ಬಿಟ್ಬಿಡಿ. ಸೊ ನಾನು ಅದೇ ಪಾಯಿಂಟ್ ಹೇಳಕ್ ಬರ್ತಿರೋದು. ಸೊ ಯಾವ್ದನ್ನ ಸೀರಿಯಸ್ ಆಗಿ ತಗೋಬೇಕು, ಯಾವ್ದನ್ನ ಸೀರಿಯಸ್ ಆಗಿ ತಗೋಬಾರ್ದು ಅನ್ನೋದನ್ನ ನಮಗ್ ಅರಿವು ಇರಬೇಕು. ಯಾಕಂದ್ರೆ ವಿ ಆರ್ ಎಜುಕೇಟೆಡ್ಸ್, ವಿ ಆರ್ ಲಿಟ್ರೇಟ್ಸ್. ಸೊ ಹಾಗಾಗಿ ನಮಗೆ ಯಾವ್ದು ಬೇಕಾದಂತ ತಗೊಳ್ಳೋಣ, ಬೇಡದಿರೋದನ್ನ ಬಿಡೋಣ. ಆಯ್ತು ಸರ್, ನಾನ್ ನಿಮ್ಗೆ 2 ಸ್ಕ್ರೀನ್ ಶಾಟ್ ಕೊಡ್ತೀನಿ ಸರ್. ಇದು ನೀವ್ ಹೇಳ್ತಿದ್ರಲ್ಲ ಒಬ್ಬ ಹೀರೋ, ನಾವ್ ಅದನ್ನ ಡಿಸ್ಪ್ಲೇ ಮಾಡ್ತಿದೀವಿ ಕೂಡ. ನಾವೆಲ್ಲ ಇಂಟೆಲಿಜೆನ್ಸ್, ನಾವೆಲ್ಲ ಎಜುಕೇಟೆಡ್, ನಾವು ಕೂಡ ಸೋಷಿಯಲ್ ಮೀಡಿಯಾ ಬಳಕೆದಾರರು, ನಮ್ಮನೇಲಿರೋ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾ ಬಳಕೆದಾರರು. ಸಂಜಯ್ ಅವರೇ, ಪ್ಲೀಸ್ ರೀಡ್ ದಿಸ್ ಇಫ್ ಪಾಸಿಬಲ್. ಕೆಲವೊಂದು ಬೀಪ್ ವರ್ಡ್ ಇದೆ, ದಯಮಾಡಿ ಅದನ್ನ ಬಿಟ್ಟು ನಾನು 2 ಕೊಡ್ತಿದ್ದೀನಿ. ಇದರಲ್ಲಿರುವ ಫೋಟೋಗಳು ನಾವು ಬ್ಲರ್ ಮಾಡಿದೀವಿ. 2 ಸ್ಟಾರ್ ನಟರ ಮನೆಯ ಹೆಣ್ಣು ಮಕ್ಕಳ ಫೋಟೋ ಇದೆ. ಬಂದಿರೋ ಕಾಮೆಂಟ್ ಓದಿ ಸರ್, ಧೈರ್ಯ ಇದ್ರೆ ಓದಿ. 2 ಓದಿ ಸರ್, ಪ್ಲೀಸ್ ಓದಿ. ಓದಕ್ಕಾಗೋ ತರ ಇದೆಯಾ ಅನ್ನೋದನ್ನ ಫಸ್ಟ್ ಹೇಳಿ. ಇದನ್ನ ಓದಿ ಸರ್. ಆಗೋದಿಲ್ಲ, ಆಗಲ್ಲ ಸರ್. ನೀವು ನಗ್ತಾ ಇದೀರಿ, ಬಟ್ ನಾನು ಬಹಳ ಗಂಭೀರವಾಗಿ ಕೇಳ್ತಾ ಇದ್ದೀನಿ. ಸಿನಿಮಾ ಈಸ್ ಅ ಕಲ್ಚರ್. ಸಿನಿಮಾ ಅನ್ನೋದು ನಮ್ಮ ನೆಲದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ವೇದಿಕೆ. ಆ ಸಿನಿಮಾ ಅಭಿಮಾನಿಗಳ ಬಾಯಲ್ಲಿ ನೀವು ಫೇಕು ಅಂತೀರೋ, ಮತ್ತೊಂದು ಅಂತೀರೋ, ಮಗದೊಂದು ಅಂತೀರೋ, ಇಂಥ ಕಲ್ಚರ್ಲೆಸ್ ಪದಗಳು ನಿಮಗೆ ಓದಕ್ಕಾಗ್ತಿಲ್ಲ ಸರ್. ನಿಮಗೆ 2 ಕೊಟ್ಟಿದ್ದೀನಿ ನಾನು. 2 ನಟರ ಕುಟುಂಬಸ್ಥರ ಫೋಟೋ ಇರೋದು ಕೊಟ್ಟಿದ್ದೀನಿ. ಇದು ಯಾವ ಕಲ್ಚರು? ಹೆಂಗ್ರಿ ಇದನ್ನ ನೀವು ಸಮರ್ಥಿಸ್ಕೊಳ್ತೀರಿ? ಮೇಡಮ್ ಅದನ್ನ ಹೇಳ್ತಿರೋದು. ಇದು ನಡೆಯೋದು ಎಲ್ಲಿ? ಟ್ವಿಟರ್ ಅಲ್ಲಿ, ಎಕ್ಸ್ ಅಲ್ಲಿ ಈಗ ಕರೆಂಟ್ಲಿ. ಸೊ ಬಟ್ ಜನರಲಿ ಇದಂತ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಬಂದಾಗ ಇದರಲ್ಲಿ ಯೂಸರ್ಸ್ ಫ್ಯಾನ್ ವರ್ಗಳು ನಡೆಯೋದೇ ಮೇನ್ ಆಗಿ ಟ್ವಿಟರ್ ಅಲ್ಲಿ. ಸೊ ಬಿಟ್ಬಿಡ್ಬೇಕು. ಯೂಸರ್ಸ್ ಕಮ್ಮಿನೇ ಇದಾರೆ ಈಗ ನೋಡಿ, ಯೂಸರ್ಸ್ ಕಮ್ಮಿನೇ ಇದಾರೆ. ಎಲ್ಲಿ ಸರ್ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇದಾರೆ ನಿಮ್ಮದೇ ನಟರಿಗೆ. ಕಮ್ಮಿನ ಅದು ಮಿಲಿಯನ್ ಗಟ್ಲೆ ಫಾಲೋವರ್ಸ್? ಮೇಡಮ್ ಇದಾರೆ, ಎಲ್ಲ ನಟರು ಇದಾರೆ, ಒಬ್ರಾಗಲ್ವಲ್ಲ. ನಾನು ಅದನ್ನೇ ಹೇಳ್ತಿರೋದು. ಸೊ ಹೌ ಕ್ಯಾನ್ ವಿ ಇಗ್ನೋರ್ ಮಿಲಿಯನ್ಸ್ ಗಟ್ಲೆ ಫಾಲೋವರ್ಸ್ ಇರತಕ್ಕಂತ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಇಂತ ಅಶ್ಲೀಲ ಅಸಹ್ಯಕರ ಕಾಮೆಂಟ್ ಗಳನ್ನ ನೀವು ಇಗ್ನೋರ್ ಮಾಡಿ ಅಂತಂದ್ರೆ ಹೆಂಗ್ ಸರ್? ಮೇಡಮ್ ನೀವು ಇದನ್ನೇ ನೋಡ್ತೀರಾ, ನಿಮ್ಗೆ ಇದೇ ಬರುತ್ತೆ. ಬೇರೆ ನೋಡಿ, ಒಳ್ಳೇದ್ ಬರುತ್ತೆ. ನಮ್ಮ ಕನ್ನಡ ಚಲನಚಿತ್ರದ ಸೆಲೆಬ್ರೇಟೆಡ್ ಹೀರೋಗಳು ಸರ್ ಇವರಿಬ್ರು. ಹ್ಯಾಶ್ ಟ್ಯಾಗ್ ನೋಡಿ ಯಾವ್ದು ಹಾಕಿದ್ದಾರೆ ಸರ್? ನಮ್ಮದೇ ಹೀರೋಗಳು ದರ್ಶನ್ ಹಾಗೆ ಸುದೀಪ್ ಇಬ್ಬರೂ ಕೂಡ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಸರ್, ಇಬ್ಬರು ಕೂಡ ನಮ್ಮ ಕನ್ನಡ ಚಿತ್ರರಂಗದ 2 ಕಣ್ಣುಗಳು. ಅವರ ಹೆಸರನ್ನ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಹಿಂಗ್ ಬರ್ತಿರುವಾಗ ನನ್ನನ್ನು ಬಿಟ್ಬಿಡಿ ಸರ್. ಅವರದ್ದೇ ಅಭಿಮಾನಿಗಳನ್ನು ಗಮನಿಸಿದಾಗ ಏನ್ ಹೇಳ್ಬೇಕು? ನಿಮ್ಗೆ ಹೆಂಗ್ ಗೊತ್ತು ಅಂತ ಇದನ್ನ ಹೇಳಿ ಸರ್. ಯಾರು ಮಾಡಿರ್ಬೋದು? ಅಲ್ಲ, ಅವ್ರ ಅಭಿಮಾನಿಗಳೇ ಹಾಕೊಂಡು ಮಾಡಿರ್ಬೋದಲ್ಲ. ನಾನು ಅದನ್ನೇ ಕೇಳ್ತಿದ್ದೀನಿ ಸರ್. ವಾಟ್ ಇಸ್ ದಿಸ್ ಕಲ್ಚರ್? ಇದು ಯಾವ ಸಂಸ್ಕೃತಿ, ಯಾವ ಸಭ್ಯತೆ? ಸಂಜಯ್ ಅವರೇ, ನೀವ್ ಹೇಳಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ನೋಟಿಫಿಕೇಶನ್ ನಮ್ಮ ಆಪ್ಷನ್ ಅಲ್ಲ ಸರ್. ನನಗೆ ಇದು ಬರಬೇಕು, ಇದು ಬರಬಾರದು ಅನ್ನೋದನ್ನ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ನಿಮಗೂ ಗೊತ್ತಿದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇಂಥ ಕಾಮೆಂಟ್ ಗಳಿರುವ ಸೋಷಿಯಲ್ ಮೀಡಿಯಾ ಪೇಜ್ ಅನ್ನ ಗಮನಿಸಿದಾಗ ಅವ್ರ ಮೇಲೆ ಆಗೋ ಪರಿಣಾಮ, ಬಿಟ್ಬಿಡಿ ಹೆಣ್ಮಕ್ಳು, ನಿಮ್ಮ ಮೇಲೆ ಆಗೋ ಪರಿಣಾಮ, ಅದನ್ನ ಹೇಳಿ. ಮೇಡಮ್ ತಪ್ಪೆ ಯಾರೇ ಮಾಡಿರಲಿ. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಎಕ್ಸಾಕ್ಟ್ಲಿ ಹರೀಶ್ ಸರ್, ಅದನ್ನೇ ನಾನು ಕೇಳಿದ್ದು. ಇಂಥದ್ದನ್ನ ಕಡಿವಾಣ ಹಾಕೋ ಜವಾಬ್ದಾರಿ ಯಾರ್ದು? ಹಂಗ
ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಯಕರು ಅವ್ರ ಉತ್ತರ ಕೊಡ್ಲಿ ಸರ್. ಇತ್ತೀಚೆಗೆ ತಮ್ಗೆ ಗೊತ್ತಿಲ್ಲದೆ ರಮ್ಯಾ ಅವ್ರ ಬಗ್ಗೆ ಒಂದಷ್ಟೆಲ್ಲ ಪೋಸ್ಟ್ ಮಾಡಿದಾಗ ಯಾಕಂದ್ರೆ ಅವ್ರು ವೈಯಕ್ತಿಕವಾಗಿ ತಗೊಂಡು ಅವ್ರು ಇದು ಮಾಡಿದ್ರು ಎಲ್ಲ ಆ ಸಂಬಂಧಪಟ್ಟಂತ ಯಾರು ಇದ್ರು ಎಲ್ಲ ಪ್ರತಿಯೊಬ್ಬರು ಕೇಸ್ ಹಾಕಿ ಏನಾಗಿದೆ ಅಂತ ತಮ್ಗೆಲ್ಲ ಗೊತ್ತಿದೆ. ಬಟ್ ಏನಂದ್ರೆ ಸೈಬರ್ ಕ್ರೈಮ್ ಇದೆ, ಸೈಬರ್ ಕ್ರೈಮ್ ಮುಖಾಂತರ ಬಗೆಹರಿಸ್ಕೊಬೇಕು. ಸರಿ, ನಮ್ಮ ಜೊತೆಯಲ್ಲಿ ನಟಿ ಸುಷ್ಮಾ ವೀರ್ ಅವರು ಜಾಯ್ನ್ ಆಗಿದ್ದಾರೆ ವಂದನೆಗಳಿಗೆ ಸರ್. ಹಾಗೆ ಗೀತ ರಚನೆಕಾರರು ವಿ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆ ದರ್ಶನ್ ಅವರ ಅಭಿಮಾನಿ ಮಂಜುನಾಥ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಷ್ಮಾ ಮೇಡಮ್, ಮನೆಯ ಹೆಣ್ಣು ಮಕ್ಕಳನ್ನ ಕೂಡ ಬಳಕೆ ಮಾಡಿಕೊಂಡು ಅವರ ಫೋಟೋಗಳನ್ನ ಬಳಕೆ ಮಾಡಿಕೊಂಡು ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯವಾಗದ ಪದಗಳನ್ನ ಬಳಕೆ ಮಾಡಿಕೊಂಡು ಇದನ್ನ ನಾವು ಸ್ಟಾರ್ ವಾರು, ಫ್ಯಾನ್ ವಾರು ಹಿಂಗೆ ಕರೀಲಿಕ್ಕೆ ಸಾಧ್ಯನಾ ಅಂತ ಹೇಳಿ? ಹೀಗೆ ಕರೀತಾ ಇರೋದು ಬಹಳ ಶೇಮ್ಫುಲ್, ದುರಂತ ಇದು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ರು ಇದನ್ನ ಮಾಡ್ತಾ ಇರುವಂತ ಪ್ರತಿಯೊಬ್ರು ಏನ್ ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ನೀವು ನಿಮ್ಮ ಹೀರೋ ಹೊಡೆದಾಡೋದಕ್ಕಿಂತ ಮುಂಚೆ ಇವರಿಬ್ರು ಕನ್ನಡದ ಹೀರೋಗಳು ಅನ್ನೋದ್ ನಾಟಕ ಇಟ್ಕೊಳ್ಳಿ. ಕನ್ನಡ ಸಂಸ್ಕೃತಿಲಿ ಇದನ್ನ ಯಾರು ಹೇಳ್ಕೊಟ್ಟಿಲ್ಲ, ಆಯ್ತಾ? ಇದು ಬಹಳ ಸರ್ವಸಾಮಾನ್ಯ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ನಾವು ಸುಮ್ನಿದ್ದಷ್ಟುನು ಇವ್ರು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಒಂದ್ 4 ಸತಿ 4 ಜನನ ಅರೆಸ್ಟ್ ಮಾಡಿಸಿ ಕರ್ಕೊಂಬಂದ್ 4 ಬಾರಸರಿಗೆ ಹೇಳ್ತೀನಿ, ಲೀಗಲ್ ಆಗೇ ಮಾಡಿ. ಯಾವತ್ತೂ ಇಲ್ಲೀಗಲ್ ಆಗಿ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು. ಅಂಡ್ ಈ ರೀತಿ ಇದೆಯಲ್ಲ, ದಿಸ್ ಇಸ್ ವೆರಿ ಶೇಮ್ಫುಲ್. ಇದು ನಿರ್ಮಾಪಕರಿಗೆ ಎಷ್ಟು ಹೊಡೆತ ಬೀಳುತ್ತೆ ಅಂದ್ರೆ, ಸಿನಿಮಾ ಬರ್ತಾ ಇರೋರು ಬರಲ್ಲ, ಹಳೊಬ್ರಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಏಟ್ ಬಿದ್ದಿದೆ. ಇದರಿಂದ ಆಗ್ತಾ ಇರೋದು ಚಿಕ್ಕ ಪುಟ್ಟ ಕಲಾವಿದ್ರು ಮನೆಗಳು ಎಷ್ಟು ನಡೀತಾ ಇದೆಯಲ್ಲ, ಅದೆಲ್ಲದಕ್ಕೂ ಹೊಡೆತ ಬೀಳ್ತಾ ಇದೆ. ಇವ್ರು ನೋಡೋದು ಬರೀ ಸ್ಟಾರ್ಗಳನ್ನ. ಸ್ಟಾರ್ ಅಲ್ದಲೆ ಒಂದು ಸಿನಿಮಾ ನಡಿಬೇಕು ಅಂದ್ರೆ ಒಂದು ಪೂರ್ತಿ ಕಲಾವಿದರ ಹಿಂಡಿಗೆ ಹೊಡೆತ ಬೀಳುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಅಥವಾ ಅದ್ರ ಬಗ್ಗೆ ಈ ರೀತಿ ಮಾತಾಡ್ತಾ ಇದಾರೆ ಅಂದ್ರೆ ಇಡೀ ಚಿತ್ರರಂಗ ಕೂತ್ಕೊಂಡು ನೋಡ್ತಾ ಇದೀವಲ್ಲ, ಅದು ನಾನು ಹೇಳೋದು. ಎಲ್ಲಾದ್ರೂ ಒಂದು ಕಡೆ ನಾವ್ ಯಾರಾದ್ರೂ ಎದ್ದು ಬಹಳ ಸೀರಿಯಸ್ ಆಗಿ ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇದು ನಡೆಯೋದಿಲ್ಲ. ಅಷ್ಟೊಂದು ಧೈರ್ಯ ಇತ್ತು ಅಂದ್ರೆ ಹೋಗಿ ಇಂಡಿವಿಜುವಲ್ ಆಗಿ ಹೋಗಿ ಅವ್ರ ಮನೆ ಹತ್ರ ಮಾತಾಡಿ ನೋಡೋಣ. ಅವ್ರು ಒದ್ದು ಒಳಗ ಹಾಕಿಸ್ತಾರೆ. ಅಲ್ಲಿ ಮಾಡಕ್ಕಾಗ್ದಲೆ ಸೋಷಿಯಲ್ ಮೀಡಿಯಾನ ನೀವು ಯಾವ ಮಟ್ಟಕ್ಕೆ ದುರುಪಯೋಗಿಸ್ಕೊತಿದ್ದೀರಾ ಅಂದ್ರೆ, ಅದೇ ಇದನ್ನ ಕನ್ನಡ ಸಿನಿಮಾನಿ ಹತ್ತಕ್ ಉಪಯೋಗಿಸ್ಬಿಟ್ಟಿದ್ರೆ ಎಷ್ಟೋ ಉದ್ಧಾರ ಆಗ್ಬಿಟ್ರಿ ಅವ್ರ. ಯಾರ್ ಫ್ಯಾನ್ ಆಗಿರ್ಲಿ, ಕನ್ನಡ ಭಾಷೆ ಬಂದ ಮೇಲೆ ತಾನೇ ಇವ್ರ ಹೀರೋ. ಕನ್ನಡ ಭಾಷೆಗಿಷ್ಟು ಹೊಡೆದಾಡ್ದಲ್ಲೇ ಇರೋರು ಇನ್ನೊಬ್ರು ಹೀರೋ ವಾರಿಸಮ್ ಅಲ್ಲಿ ವಾಟ್ ಲ್ಯಾಂಗ್ವೇಜಸ್ ಆರ್ ಯು ಯೂಸಿಂಗ್? ಶೇಮ್ಫುಲ್ ಇದು. ಇವ್ರುಗಳು ಮಾಡೋ ಎಲ್ಲೋ ಮೂಲೆಯಲ್ಲಿ ಕುಕ್ಕರ್ಸ್ಕೊಂಡು ಮಾಡೋ ಕುತಂತ್ರಕ್ಕೆ ಇಡೀ ಸಿನಿಮಾ ರಂಗ ಉತ್ತರ ಕೊಡ್ಬೇಕಾಗತ್ತೆ. ಯಾವನಾದ್ರೂ ಸಿನಿಮಾ ಇಂಡಸ್ಟ್ರಿ ಹೋಗಿ ಹೇಳ್ಕೊಟ್ಟಿದ್ ನಾವ್ ಹಂಗ್ ಮಾಡು ಅಂತ? ಈ ಫ್ಯಾನ್ಗಳು ಅನ್ನೋ ಹೆಸರಲ್ಲಿ ಇವಾಗ ಫ್ಯಾನ್ಗಳನ್ನ ಬೈಬಾರ್ದು ಅಂತೀವಿ, ಕರೆಕ್ಟು. ಫ್ಯಾನ್ಗಳು ಫ್ಯಾನ್ಗಳ ರೀತಿ ಇರಬೇಕು. ಫ್ಯಾನ್ ಆಗೋದಿಕ್ಕೂ ಒಂದು ಅರ್ಹತೆ ಇರಬೇಕು. ನಿಮ್ ಹೀರೋ ಅಯ್ಯಪ್ಪ ಇವ್ನ್ ನನ್ ಫ್ಯಾನ್ ಅಂತ ಹೆಮ್ಮೆ ಪಡಬೇಕು. ಇಂಥ ಕಚಡ ಮಾತುಗಳಾಗಿ ಹೋಗ್ ನಿಂತ್ಕೊಂಡ್ರೆ ನಿಮ್ ಹೀರೋನೇ ಆಗ್ಲಿ ನಿಮ್ಮನ್ನ ತಪ್ಕೊಂಡ್ ಮುದ್ದಾಡ್ತಾರೇನ್ರಿ? ಆಹಾ ಎಂತ ಗನಂದಾರಿ ವಿಷಯ ಆಡಿದ್ಯಾ ಬಾಪ, ನನ್ ಮಗನೇ, ನನ್ ತಮ್ಮ ನೀನು ಅಂತ ಎತ್ಕೊಳ್ತಾನ? ಇಲ್ವಲ್ಲ. ಯಾರನ್ನ ಹೊಲ್ಸಕ್ ಈ ತರ ಕಚಡ ಮಾತುಗಳನ್ನ ಆಡ್ಕೊಂಡು ಒಂದು ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಂಡು ಏನ್ ಸಾಧಿಸ್ತಾರೆ ಅಂತ? ಇವ್ರನ್ನೆಲ್ಲ ವಾಟ್ಸಪ್ ಟ್ವಿಟರ್ ವಾರಿಯರ್ಸ್ ಅಂತಾನೆ ಕರೆಯೋದು.